ನಿಗಮ ಮಂಡಳಿ ನೇಮಕಕ್ಕೆ ಮತ್ತೆ ಎದುರಾಯ್ತ ವಿಘ್ನ, ಕಾರ್ಯಕರ್ತರಿಗೆ ನಿಗಮ ಮಂಡಳಿ ವಿಚಾರದಲ್ಲಿ ಗೊಂದಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 8-9 ತಿಂಗಳಾಯ್ತಾ ಬಂತು. ಸಿಎಂ ರೇಸ್ನ ಗೊಂದಲ ಆರಂಭದಲ್ಲೇ ಬಗೆಹರಿತು. ಸಚಿವರುಗಳು ಯಾರಾಗಬೇಕು ಅನ್ನೋ ಗೊಂದಲ ಈಸಿಯಾಗಿ ಬಗೆಹರಿತು. ಆದರೆ ನಿಗಮ ಮಂಡಳಿ ವಿಚಾರ ಮಾತ್ರ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ. ಅದಾಗಲೇ ಪಟ್ಟಿಯೊಂದನ್ನು ತಗೊಂಡು ಇಬ್ರು ಹೈಕಮಾಂಡ್ ನ ಬಳಿ ಹೋಗಿದ್ರು. ಶಾಸಕರುಗಳಿಗೆ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅವಕಾಶವನ್ನ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಪಟ್ಟು, ಇಲ್ಲ ಕಾರ್ಯಕರ್ತರಿಗೂ ಅವಕಾಶ ಕೊಡ್ಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರ ಪಟ್ಟು. ಇವೆಲ್ಲದರ ನಡುವೆ ಹೈಕಮಾಂಡ್ ಓಕೆ, ಕಾರ್ಯಕರ್ತರು ಮತ್ತು ಶಾಸಕರು ಇಬ್ಬರಿಗೂ ಸಮ ಪ್ರಮಾಣದಲ್ಲಿ ನಿಗಮ ಮಂಡಳಿಯನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಾಪಸ್ ಕಳಿಸಿದ್ರು. ಡಿ ಕೆ ಶಿವಕುಮಾರ್ ಮೊನ್ನೆ ಅಷ್ಟೇ ಮಾತನಾಡ್ತಾ ಶಾಸಕರಿಗೆ 36 ಸ್ಥಾನ ಹಾಗೆ ಕಾರ್ಯಕರ್ತರಿಗೆ 39 ಸ್ಥಾನ ನಿಗಮ ಮಂಡಳಿಯನ್ನ ಕೊಡ್ತೀವಿ, ಯಾವ ಕ್ಷಣದಲ್ಲಿ ಬೇಕಾದರೂ ಅನೌನ್ಸ್ ಆಗುತ್ತೆ ಅಂತ. ಈಗ ನೋಡಿದ್ರೆ ಮತ್ತೆ ಅದಕ್ಕೆ ವಿಘ್ನ ಎದುರಾಗಿದೆ ಅಂತ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯನ್ನ ಕೊಡ್ತಿರೋ ವಿಚಾರದಲ್ಲಿ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನೋ ಸುದ್ದಿ ಹೊರ ಬರ್ತಾ ಇದೆ. ನೇರವಾಗಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ ಶಾಸಕರುಗಳು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ನಾವುಗಳು MLA ಆಗೋಕೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ, ಮೊದಲು ಕಾರ್ಯಕರ್ತರು ಶಾಸಕರಾಗೋಕೆ ಕಷ್ಟವನ್ನ ಪಡ್ಲಿ, ಜನರಿಂದ ಆಯ್ಕೆಯಾಗಿ ಶಾಸಕರಲ್ಲ ಆಗ್ಲಿ, ಆ ಹಾದಿಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ನಮಗೂ ಅದೇ ನಿಗಮ ಮಂಡಳಿ, ಕಾರ್ಯಕರ್ತರಿಗೂ ಅದೇ ನಿಗಮ ಮಂಡಳಿ ಅಂತ ನಾವು ಒಪ್ಪಲ್ಲ. ಕೊಟ್ರೆ ಶಾಸಕರುಗಳ ಕೊಡಿ, ಒಂದು ವೇಳೆ ಕಾರ್ಯಕರ್ತರಿಗೆ ಕೊಟ್ರೆ ಕಡಿಮೆ ಸಂಖ್ಯೆಯಲ್ಲಿ ಕೊಡಿ ಅನ್ನೋದು ಶಾಸಕರುಗಳ ಒಂದು ರೀತಿಯ ಬೇಸರ. ಇದೇ ವಿಚಾರವಾಗಿ ನಿಗಮ ಮಂಡಳಿಯಲ್ಲಿ ಹೀಗಾಗಿ ಮತ್ತಷ್ಟು ತಡವಾಗೋ ಸಾಧ್ಯತೆ ಇದೆ. ಮೊದಲು ಸಂಕ್ರಾಂತಿಗೆ ಅಂದ್ರು, ಸಂಕ್ರಾಂತಿ ಮುಗಿದೋಯ್ತು, ಈಗ ಫೆಬ್ರವರಿಗೆ ಅಂತವ್ರೆ, ಅದು ಗೊತ್ತಿಲ್ಲ. ಆದರೆ ಲೋಕಸಭಾ ಚುನಾವಣೆಗೂ ಮೊದಲು ಕಾರ್ಯಕರ್ತರ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಕೂಡ ಮೂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಕಾರ್ಯಕರ್ತರಲ್ಲಿ ಇಲ್ಲದೆ ಶಾಸಕರಾಗೋಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರು ದುಡಿದ್ರೆ ಮಾತ್ರ, ಕಾರ್ಯಕರ್ತರು ಶ್ರಮ ವಹಿಸಿದ್ರೆ ಮಾತ್ರ ಶಾಸಕರಾಗಿ ಆಯ್ಕೆ ಆಗೋಕೆ ಸಾಧ್ಯ. ಬರೀ ಒಬ್ಬ MLA ಕ್ಯಾಂಡಿಡೇಟು ನನಗೆ ಕಾರ್ಯಕರ್ತರೇ ಬೇಡ, ನಾನು ನಿಂತ್ಕೋತೀನಿ, ಗೆದ್ಕೊಬತ್ತೀನಿ, ಜನ ನಂಗೆ ಓಟ್ ಹಾಕ್ತಾರೆ ಅಂದ್ರೆ ಸುಳ್ಳು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ. ಹೀಗಾಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡಬಾರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದು ಶಾಸಕರ ಮಾತಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.